ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಮುಂಬೈ ಮೂಲದ ಶ್ವಾಸಕೋಶಶಾಸ್ತ್ರಜ್ಞೆ ಡಾಕ್ಟರ್ ಜಯಾ ಕುಟ್ಟಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು 9 ದಿನಗಳ ಕಾಲ ನವರಾತ್ರಿ ಹೋಮವನ್ನು ಹಾಗೂ ಅದಕ್ಕೂ ಮುನ್ನ ಪಿತೃಶಾಂತಿ ಹೋಮದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದ್ದೆ. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದೆ. ವೃತ್ತಿಪರವಾಗಿಯೂ ಅಡೆತಡೆಗಳನ್ನು ಎದುರಿಸುತ್ತಿದ್ದೆ. ಒಳ್ಳೆಯ ಶಿಸ್ತುಬದ್ಧವಾದ ಆರೋಗ್ಯಕರ ಬೆಳಗಿನ ದಿನಚರಿಯನ್ನು ಅನುಸರಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನವರಾತ್ರಿ ಹೋಮದಲ್ಲಿ ಶ್ರೀ ಭಗವತಿ ಅಮ್ಮನವರ ದಿವ್ಯ ಶಕ್ತಿಗೆ ಶರಣಾಗಿ ಸತ್ಯಲೋಕದಲ್ಲಿ ಆಶ್ರಯ ಪಡೆಯಬೇಕೆಂದು ನಿರ್ಧಾರ ಕೈಗೊಂಡೆ. ಮೊದಲ ದಿನವೇ ಪಿತೃಶಾಂತಿ ಹೋಮದಲ್ಲಿ ನನಗೆ ಹೊಸ ಬ್ರೇಕ್ ಥ್ರೂ ಲಭಿಸಿತು. ನಾನು 30 ವರ್ಷಗಳ ಹಿಂದೆ ಗರ್ಭಪಾತದಿಂದ ಕಳೆದುಕೊಂಡ ನನಗೆ ಹುಟ್ಟದೇ ಇದ್ದ ಮಗುವಿಗೆ ಪಿತೃಶಾಂತಿ ಹೋಮವನ್ನು ಮಾಡಿಸಿದೆ. ಅಲ್ಪಾವಧಿಗೆ ನನ್ನ ಜೀವನದ ಭಾಗವಾಗಿದ್ದ ಆ ದೈವಿಕ ಆತ್ಮದೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳುವ ಮತ್ತು ಸ್ವೀಕರಿಸುವ ಅನುಭವವನ್ನು ಪಡೆದೆ. ಇದು ತುಂಬ ಉಪಶಮನಗೊಳಿಸುವ ಮತ್ತು ವಿಮೋಚನೆಯ ಅನುಭವವನ್ನು ನೀಡಿತ್ತು. ಇದನ್ನು ಬರೆಯುತ್ತಿರುವ ಈ ಕ್ಷಣವೂ ನಾನು ಆ ಪ್ರೀತಿಯ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದೇನೆ. ಸತ್ಯಲೋಕದಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಆನಂದಪೂರ್ಣ ಸಮಯವನ್ನು ಕಳೆಯುತ್ತಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಸಂಪರ್ಕಿಸುತ್ತಾ, ಸೇವೆ ಮಾಡುತ್ತಾ, ಹೋಮಗಳಲ್ಲಿ ಪಾಲ್ಗೊಳ್ಳುತ್ತಾ, ಪ್ರತಿನಿತ್ಯ ದೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾ, ಗೋಲ್ಡನ್ ರಾಕನ್ನು ಪ್ರದಕ್ಷಿಣೆ ಮಾಡುತ್ತಾ, ಹೋಮದ ನಂತರದ ತರಗತಿಗಳಿಗೆ ಹಾಜರಾಗುತ್ತಿದ್ದೆ. ಇವುಗಳೆಲ್ಲವೂ ನನ್ನಲ್ಲಿ ದೈವಿಕ ಆನಂದವನ್ನು ತುಂಬಿಸುತ್ತಿದ್ದವು. ಕೆಲವು ಘಟನೆಗಳು ವಿಶೇಷವಾಗಿ ಸ್ಮರಣೀಯವಾದವು. ಕಲ್ಕಿ ಆಜ್ಞೆಯಲ್ಲಿ ಶ್ರೀ ಪರಂಜ್ಯೋತಿ ಭಗವಾನರು ನನ್ನ ಕೆಲಸವನ್ನು ಆಶೀರ್ವದಿಸಿದರು. ನನ್ನ ಆಸ್ಪತ್ರೆಯಲ್ಲಿ ನಾನು ಮಾಡುತ್ತಿದ್ದ ಉತ್ತಮ ಸೇವೆಗೆ ಅಭಿನಂದಿಸಿದರು ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಶ್ವಾಸಕೋಶದ ಕಸಿ ಅಂದರೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ನನ್ನನ್ನು ಪ್ರೋತ್ಸಾಹಿಸಿದರು. ಈ ಅನುಗ್ರಹದಿಂದ ನನಗೆ ಅತ್ಯವಶ್ಯಕ ಆತ್ಮವಿಶ್ವಾಸ ದೊರಕಿತು ಮತ್ತು ನಾನು ವೃತ್ತಿಪರವಾಗಿ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂಬ ದೃಢತೆ ಮತ್ತು ವಿಶ್ವಾಸವನ್ನು ನೀಡಿತು. ನಮ್ಮ ಉದ್ದೇಶಕ್ಕೆ ನನ್ನ ಕೊಡುಗೆಯ ಬಗ್ಗೆ ನನಗೆ ಸ್ಪಷ್ಟತೆ ಲಭಿಸಿತು ಮತ್ತು ಮುಂಬೈನಲ್ಲಿ ಶ್ರೀ ಅಮ್ಮ ಭಗವಾನರ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಹಾಯ ಮಾಡಲು ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನಾನು ಯಾವಾಗಲೂ ಹೊಂದಿದ್ದ ಆಳವಾದ ಅನುಬಂಧ ಮತ್ತು ಪ್ರೀತಿಯು ನನ್ನ ಸತ್ಯಲೋಕದ ವಾಸ್ತವ್ಯದ ಸಮಯದಲ್ಲಿ ಮತ್ತೆ ಪ್ರಜ್ವಲಿಸಿತು. ನಾನು ಎಲ್ಲ ಹೋಮಗಳಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಲು ಮತ್ತು ಪ್ರಾರ್ಥಿಸಲು ಸಾಧ್ಯವಾಯಿತು. ಇಹಂ ಮತ್ತು ಪರಂನ ನನ್ನ ಆಸೆಗಳನ್ನು ಪೂರೈಸಲು ಶಕ್ತಿಯುತ ಪ್ರಾರ್ಥನೆಗಳನ್ನು ಮಾಡಲು ನನಗೆ ಸಾಧ್ಯವಾಯಿತು. ಅಲ್ಲಿಂದ ಮರಳಿದ ನಂತರ ನಾನು ನನ್ನ ಪತಿಯಲ್ಲಿ ಗುರುತಿಸಬಹುದಾದ ದೊಡ್ಡ ಬದಲಾವಣೆಯನ್ನು ಕಂಡೆ. ಅವರು ಈಗ ತುಂಬ ಸಡಗರದಿಂದ ಸ್ನೇಹಪರವಾಗಿ ವರ್ತಿಸುತ್ತಿದ್ದಾರೆ. ಅವರು ಕೂಡ ಆ ತಕ್ಷಣವೇ ಹೊಸ ಸಂಸ್ಥೆಯಲ್ಲಿ ಪ್ರಭಾವಶಾಲಿ ಮಾದರಿಯಲ್ಲಿ ಹೆಚ್ಚು ವೇತನದ ಸಲಹೆಗಾರ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅವರ ಸಹೋದ್ಯೋಗಿಗಳು ಅವರಿಗೆ ಅಪಾರ ಗೌರವ ತೋರಿಸುತ್ತಿದ್ದಾರೆ. ನಮ್ಮ ಸಂಬಂಧವು ಬಹಳ ಸುಧಾರಿಸಿದೆ ಮತ್ತು ನಾವು ಸಂತೋಷದಿಂದ ಮತ್ತೆ ಒಟ್ಟಿಗೆ ಕೆಲಸ ಮಾಡುತ್ತಿದ್ದೇವೆ ಮತ್ತು ನಾವು ಮೊದಲಿನಂತೆ ಸೇವೆಯನ್ನು ಮತ್ತೆ ಮಾಡುತ್ತಿದ್ದೇವೆ. ನನ್ನ ವೃತ್ತಿ ಜೀವನದಲ್ಲಿಯೂ ಅದ್ಭುತ ಪ್ರಗತಿ ಉಂಟಾಗಿದೆ. ಸ್ಪಿರೋಮೆಟ್ರಿ, DRTB ಕಾರ್ಯಕ್ರಮ, ಶ್ವಾಸಕೋಶದ ಕಸಿ ಕಾರ್ಯಕ್ರಮ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಂಗಾಗಿ ನಮ್ಮ ಹೊಸ ಉಪಕರಣಗಳು ಏಕಕಾಲದಲ್ಲಿ ಬಳಕೆಗೆ ಸಿದ್ಧವಾಗುತ್ತಿವೆ. ಎಷ್ಟೋ ಸಂಗತಿಗಳು ಏಕಕಾಲದಲ್ಲಿ ನಡೆಯುತ್ತಿದ್ದು ನಾನು ಈ ಅನುಗ್ರಹ ಪ್ರವಾಹದಲ್ಲಿ ತೇಲಿ ಹೋಗುತ್ತಿದ್ದೇನೆ. ಈ 9 ದಿನಗಳ ನವರಾತ್ರಿ ಹೋಮವು
ಶ್ರೀ ಅಮ್ಮನ ಗರ್ಭದಲ್ಲಿ ಕಳೆದ 9 ತಿಂಗಳಂತೆ ಅನುಭವವಾಯಿತು. ಈಗ ಜೀವನವೇ ಹೊಸದಾಗಿ ಕಾಣಿಸುತ್ತಿದೆ. ನಾನು ಸಂತೋಷದಿಂದ ತುಂಬಿದ್ದೇನೆ. ನನ್ನ ಕೆಲಸ ಮತ್ತು ಕುಟುಂಬ ಜೀವನವನ್ನು ಆನಂದಿಸುತ್ತಿದ್ದೇನೆ. ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಮೇಲಿನ ತೀರ್ಪು ಇಲ್ಲದ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಈ ಎಲ್ಲ ಅದ್ಭುತ ಅನುಭವಗಳು ಮತ್ತು ಪವಾಡಗಳಿಗಾಗಿ ನಿಮಗೆ ಅಪಾರವಾದ ಧನ್ಯವಾದಗಳು.